ಹೆಲೋ, ಎಲ್ಲರಿಗೂ ಕೇರಳ PSC ಕನ್ನಡ ಚಾನಲ್ಗೆ ಸ್ವಾಗತ. ನಾನಿಂದು ಜಸ್ಟ್ ಒಂದು ಸಣ್ಣ ವಿಷಯ ನಿಮ್ಮೊಂದಿಗೆ ಶೇರ್ ಮಾಡಲು ಈ ವಿಡಿಯೋ ಮಾಡ್ತಿದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ, ಈಗ 10th ಲೆವೆಲ್ ಎಕ್ಸಾಮಿಗೆ PSC ಎಲ್ಲ ಎಕ್ಸಾಮಿಗೂ ಒಂದು ಕಾಮನ್ ಎಕ್ಸಾಮ್ ಯಾವುದು 10th ಲೆವೆಲ್ ಪ್ರಿಲಿಮಿನರಿ ಎಕ್ಸಾಮ್, ಅದೇ ರೀತಿ ಒಂದು ಮೇನ್ ಎಕ್ಸಾಮ್. ಆಗ ನಮ್ಮ LDC LGS ನಿಮಗೆ ಗೊತ್ತಿರೋದು ಕನ್ಫರ್ಮೇಷನ್ 4-5 SLC ಲೆವೆಲ್ ಸಿಲೆಬಸ್ SLC ಲೆವೆಲ್ ಎಕ್ಸಾಮಿಗೆ ಕನ್ಫರ್ಮೇಷನ್ ಬಂದಿದೆ. ಆ ಎಲ್ಲ ಎಕ್ಸಾಮ್ ಒಂದೇ ದಿವಸ ಅಥವಾ ಆ ಎಲ್ಲ ಎಕ್ಸಾಮು ಒಂದೇ ಪ್ರಿಲಿಮಿನರಿ ಎಕ್ಸಾಮ್ ಆಗಿರುತ್ತೆ. ಅದು ಮೇ ಬಿ ಫೆಬ್ರವರಿ 1 ಡೇಟ್ ಕನ್ಫರ್ಮ್ ಆಗಿಲ್ಲ, ಆದರೂ ಮೇ ಬಿ ಫೆಬ್ರವರಿ 1 ಆಗಿರ್ಬೋದು. ಒಂದು LDC ಆಗಲಿ LGS ಆಗಲಿ ಸೇಲ್ಸ್ಮ್ಯಾನ್ ಆಗಲಿ ಯಾವುದಾದರೂ SLC ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ಆಗ ನಾನು 10th ಲೆವೆಲ್ ಪ್ರಿಲಿಮಿನರಿ ಎಕ್ಸಾಮ್ ಸ್ಪೆಷಲ್ ಅಂತ ವಿಡಿಯೋ ಹಾಕಿದ್ದೆಲ್ಲ ನಮ್ಮ ಸಿಲೆಬಸ್ ಪ್ರಕಾರ ಇರುವ ವಿಡಿಯೋಸ್ ಆಗಿದೆ. ನಾನು ಅದರಲ್ಲಿ ವಾಯ್ಸ್ ಕ್ಲಾಸ್ ಕಡಿಮೆ, ಜಸ್ಟ್ ನೋಟ್ಸ್ ಮಾತ್ರ ಇರೋದು. ನಿಮಗೆಲ್ಲರಿಗೂ ಗೊತ್ತು, ಕೇರಳ PSC ಕನ್ನಡ ಪುಸ್ತಕ ಇಲ್ಲಿಯೂ ಸಿಗ್ತಾ ಇಲ್ಲ. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ. ಅದಲ್ಲದೆ ಬೆಸ್ಟ್ ಏನೆಂದರೆ 10th ಲೆವೆಲ್ ಅಥವಾ ನಮಗೆ ಸಿಕ್ಕಿರುವ 5ರಿಂದ 10ನೇ ತರಗತಿಯವರೆಗಿನ ಪಾಠ ಪುಸ್ತಕಗಳಿಂದ ಸೋಷಲ್ ಸೈನ್ಸ್ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಆದರೂ ಅದರಿಂದ ಮಾತ್ರ ಆ ಪುಸ್ತಕ ಇದ್ದರೆ ಅದನ್ನು ಕಲೆಕ್ಟ್ ಮಾಡಿ ಅದರಿಂದ ನಿಮಗೆ ಬೇಕಾದ ಪಾಯಿಂಟ್ಸನ್ನು ಸಿಲೆಬಸ್ ಪ್ರಕಾರ ನೋಡಿ ಚೆನ್ನಾಗಿ ಕಲಿತರೆ ನಿಮಗೆ ಮಿನಿಮಮ್ ಪ್ರಿಲಿಮಿನರಿ ಎಕ್ಸಾಮ್ ಪಾಸಾಗಲು ಧಾರಾಳ ಸಾಕಾಗಬಹುದು. ಆದ್ದರಿಂದ ವೀಡಿಯೋಸ್ ನೋಡಲು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಿಮಗೆ ಎಲ್ಲಿಯಾದರೂ ಯಾರಿಂದಾದರೂ ರಿಲೇಟಿವ್ಸಿಂದ ಕನ್ನಡ ಪಾಠ ಪುಸ್ತಕ ಕಲೆಕ್ಟ್ ಮಾಡಿ ನಿಮ್ಮ ರೀತಿಯಲ್ಲಿ ನೋಟ್ಸ್ ಮಾಡಿ ಕಲಿಯೋದು ತುಂಬ ಒಳ್ಳೆಯದು. ಆದ್ದರಿಂದ ಹೇಳಲಿದೆಂದರೆ ವೀಡಿಯೋಸಲ್ಲಿ ಹಾಕಿರೋದು ಸಿಲೆಬಸ್ ಪ್ರಕಾರ ಸಣ್ಣ ವೀಡಿಯೋ ಮಾಡಿ ಶಾರ್ಟಾಗಿ ಹಾಕಿದ್ದೇನೆ. ಡೈಲಿ ನೀವು ಅದನ್ನು ರಿವಿಷನ್ ಮಾಡ್ತಾ ಇರಿ, ಅಥವಾ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಮಾಡಿದ್ರು ಚೆನ್ನ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮಾಡಿದರೆ ಅದಕ್ಕನುಸರಿಸಿ ನನ್ನ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಅದನ್ನು ಸರಿ ಮಾಡಲು ಟ್ರೈ ಮಾಡುವ. ಹಾಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಮೇ ಬಿ ಫೆಬ್ರವರಿ 1 ಅಂದರೆ ಫಸ್ಟ್ ವೀಕಲ್ಲ, ಮೇ ಬಿ ಫೆಬ್ರವರಿ 1 1ನೇ ತಾರೀಕಿಗೆ ಪ್ರಿಲಿಮಿನರಿ ಎಕ್ಸಾಮ್ ಇರಲು ಸಾಧ್ಯತೆ ಇದೆ. ಪ್ರಿಲಿಮಿನರಿ ಎಕ್ಸಾಮ್ ಪಾಸಾದರೆ ಮಾತ್ರವೇ ನಮಗೆ ಮೇನ್ ಎಕ್ಸಾಮ್ ಅಟೆಂಡ್ ಮಾಡಲು ಆಗ್ಬೋದು. ಆದ್ದರಿಂದ ಇನ್ನೂ ಟೈಮ್ ಇದೆ. ಚೆನ್ನಾಗಿ ಡೈಲಿ ರಿವಿಷನ್ ಮಾಡ್ತಾ, ತುಂಬ ಕಲಿಯೋದಕ್ಕಿಂತ ಕಲಿಯೋದನ್ನು ಚೆನ್ನಾಗಿ ಕಲಿಯಿರಿ, ಅದೇ ಒಳ್ಳೆಯದು. ಓಕೆ, ಹಾಗಾದರೆ ಎಲ್ಲರಿಗೂ ಥ್ಯಾಂಕ್ಸ್, ಧನ್ಯವಾದಗಳು.